ಭಕ್ತಿಗೆ ಬಂದಿದ್ದೀವಿ, ದೇವರ ಆಲಯಕ್ಕೆ ಬಂದ್ರೆ ಪ್ರಾರ್ಥನಾ ಪರರಾಗಿರ್ಬೇಕನ್ನುವಂತ ರೋಷ ಇರ್ಬೇಕ್ರಿ. ನಾವು ದೇವರ ಸ್ತುತಿಸುವಾಗ ವೈರಾಗ್ಯವಾಗಿ ಸ್ತುತಿಸಿ ಪವಿತ್ರಾತ್ಮರ ಒಂದು ಅಭಿಷೇಕವನ್ನು ಹೊಂದಿಕೊಂಡು ಭಕ್ತಿಯಲ್ಲಿ ಇನ್ನೂ ಆಳವಾಗಿ ನಡೆದು ಅನೇಕರು ದೇವರ ಕಡೆ ನಡೆಸಬೇಕನ್ನುವಂತ ಒಂದು ರೋಷ ಇರ್ಬೇಕ್ರಿ ನಮ್ಗೆ. ಹೆಂಗೆ ಶರೀರಕ್ಕೆ ನಾವು ಉಪ್ಪು ಖಾರ ತಿಂದು ರೋಷವಾಗಿ ಬೆಳಿತೀವೋ, ಭಕ್ತಿಯಲ್ಲಿ ಕೂಡ ರೋಷದಿಂದ ತುಂಬಬೇಕು. ಎಷ್ಟು ವರ್ಷಗಳಾಯ್ತು ದೇವರ ಬಳಿಗೆ ಬಂದು, ಎಷ್ಟು ಒಂದು ನನ್ಗೆ ಅನುಭವ ಇದೆ ದೇವರಲ್ಲಿ, ಎಷ್ಟೊಂದು ಆಳವಾಗಿ ನಾನು ಇಳಿದಿದ್ದೀನಿ ಭಕ್ತಿಯಲ್ಲಿ. ಅನೇಕರಿಗಿಲ್ಲ, ರೋಷ ಇಲ್ಲ, ಏನೋ ಬರೋದು ಹೋಗೋದು. ಭಕ್ತಿಗೆ ಬಂದಿದ್ದೀನಿ ಅಂತ ಹೇಳ್ತೀವಿ, ಆದ್ರೆ ಭಕ್ತಿಗೆ ಅನುಗುಣವಾದ ಜೀವಿತ ಇಲ್ಲ. ಆಲಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ, ಆದ್ರೆ ಆಲಯದಲ್ಲಿ ಜೀವಿಸಬೇಕಾದಂತ ಜೀವಿತ ಇಲ್ಲ. ದೇವರ ಆಲಯದಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ಕೊಡಬೇಕನ್ನುವಂತ ನಿಜವಾದಂತ ಮನಸ್ಸಿಲ್ಲ. ನಾವ್ ಏನೇ ದೇವರಿಗೆ ಮಾಡಿದ್ರೆ ಪೂರ್ತಿ ಮನಸ್ಸಿಂದ ಮಾಡ್ಬೇಕು. ಸೊ ಯು ಬೆಟರ್ ಯು ಸೇ ದಟ್. ರೋಷ ತುಂಬಬೇಕು. ನನ್ನ ದೇವರು ನನಗೆ ಜೀವ ಕೊಟ್ಟವ್ರೆ, ನನ್ನ ದೇವರು ನನಗೆ ಶಕ್ತಿ ಕೊಟ್ಟವ್ರೆ, ನನ್ನ ದೇವರು ನನ್ನನ್ನು ಬಲಪಡಿಸಿದ್ದಾರೆ, ನನ್ನ ದೇವರು ನನ್ನ ಕುಟುಂಬ ಆಶೀರ್ವಾದ ಮಾಡಿದ್ದಾರೆ, ನನ್ನ ದೇವರು ಎಲ್ಲಾದ್ರೂ ಮೇಲೆ ತೆಗೆದುಕೊಂಡು ಬಂದಿದ್ದಾರೆ. ನಾನು ಯಾಕೆ ಭಕ್ತಿಯಲ್ಲಿ ಮೇಲೆ ಬರಬಾರ್ದು? ವೈ ಕಾಂಟ್ ಐ? ಯಾಕೆ ಮೇಲೆ ಬರಕ್ ಆಗ್ತಾ ಇಲ್ಲ ಅದಕ್ಕೆ ಪ್ರಶ್ನೆ ಮಾಡ್ಕೊಂಡಿದ್ರಿ ಯಾವತ್ತಾದ್ರೂ? ಬಾಯಿರ ಜಿಂಕೆ ನೀರಿಗೆ ತಗೋಪಡುವಂತೆ ನನ್ನ ಮನಸ್ಸು ದೇವ ನಿನಗೋಸ್ಕರ ಅಂತ ಭಕ್ತನೇ ಹೇಳ್ತಾನೆ. ಇವತ್ತು ನಿನ್ನ ಮನಸ್ಸು ಹಂಗಿದೇನಾ? ದೇವರ ಆಲಯದಲ್ಲಿ ಇರ್ಬೇಕಂದ್ರೆ ನನಗೆ ಎಷ್ಟೋ ಇಷ್ಟ, ಆಸೆ ಅಂತ ಭಕ್ತನೇ ಹೇಳ್ತಾನೆ. ನಮಗೆ ಆಸೆ ಇದೆನಾ? ದೇವರ ಆಲಯದಲ್ಲಿ ಕಳೆದ ಒಂದು ದಿನ ಬೇರೆ 1000 ದಿನಗಳಿಗಿಂತ ಉತ್ತಮ ಅಂತ ಭಕ್ತನೇ ಹೇಳ್ತಾನೆ. ಆಸೆ ಆಲೋಚನೆ ನಮಗಿದೇನಾ? ಹೆಂಗೆ ನಮಗೆ ಆಶೀರ್ವಾದಗಳು ಬೇಕು, ಹೆಂಗೆ ನಾನು ಅಂದ್ಕೊಂಡದ್ದು ಬೇಗ ಸಿಗ್ಬೇಕು, ಹೆಂಗೆ ಮಕ್ಕಳ ಭವಿಷ್ಯಕ್ಕೆ ಉದ್ಧಾರ ಆಗ್ಬೇಕು, ಹೆಂಗೆ ಹೆಂಡತಿ ಚೆನ್ನಾಗಿ ಜ್ಞಾನವಂತಳಾಗಿ ಬರ್ಬೇಕು ಅಲ್ವಾ, ಗಂಡ ಚೆನ್ನಾಗಿರ್ಬೇಕು, ಸಂಬಂಧಿಕರೆಲ್ಲ ಕೂಡ ಎಲ್ಲರೂ ನಾಟ್ ಒನ್ ಇನ್ ಆಲ್ ಅಲ್ಲ. ಒಂದು ಬಾಟ್ಲ್ ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡದಾಗಿ ಅದರಲ್ಲಿ ಎಲ್ಲ ಹಾಕ್ಬಿಟ್ರೆ ಅವೆಲ್ಲ ನನಗೆ ಸಿಗ್ಬೇಕಂತ ಯೋಚನೆ ಮಾಡಿ. ಬಟ್ ಭಕ್ತಿ ರೋಷ ಇಲ್ಲಿ, ರೋಷ ತುಂಬಿರ್ಬೇಕು. ಶದ್ರಕ್ ಮೇಷಕ್ ಅಬೇದ್ನೆಗೋರು ಹೇಳ್ತಾರೆ, ನಮ್ಮ ದೇವರು ಹೇಗೂ ನಿನ್ನ ಕೈಯಿಂದ ತಪ್ಪಿಸಬಲ್ಲನು. ಆ ರೋಷ ನೋಡಿ, ಆ ರೋಷ. ನೀನ್ ದೊಡ್ಡವನಲ್ಲ, ನಿನ್ನ ಬೆಂಕಿಯಲ್ಲಿ ಹಾಕಿರ್ಬೋದು, ನಿನ್ನ ಕಷ್ಟ ಕೊಟ್ಟಿರ್ಬೋದು, ನಾನು ಭಕ್ತಿ ಮಾಡ್ತೇನೆ, ನನ್ನ ದೇವರಲ್ಲಿ ನನಗೆ ಭಕ್ತಿ ಇದೆ, ನಂಬಿಕೆ ಇದೆ. ರೋಷ ಅಲ್ವಾ? ನೀನ್ ಹೇಳಿದ ಮಾತು ಕೇಳೋದಿಲ್ಲ. ಎಷ್ಟು ಪರಿಸ್ಥಿತಿಗಳು ಬರ್ತವೆ, ನೀವ್ ಹೇಳಿದ್ರೆ ನಾನು ಮಾಡೋದಿಲ್ಲ. ಲೋಕ ಹೇಳ್ತದೆ ನಾನು ಹೇಳಿದ್ದನ್ನ ಮಾಡಿ ನಿನಗೆ ದುಡ್ಡು ಸಿಗುತ್ತೆ, ನಾನು ಹೇಳಿದ್ದನ್ನ ಮಾಡು ನಿನಗೆ ಆಸ್ತಿ ಸಿಗುತ್ತೆ, ನಾನು ಹೇಳಿದ್ದನ್ನ ಮಾಡು ನಿನಗೆ ಅಂತಸ್ತುಗಳು ಕೊಡ್ತೇನೆ, ನಾನು ಹೇಳಿದ್ದನ್ನ ಮಾಡು ನಿನಗೆ ಬೇಕಾದಂತ ಒಂದು ಪ್ರಮೋಷನ್ ಸಿಗ್ತದೆ ಅಲ್ಲ, ನಾನು ಹೇಳಿದ್ದನ್ನ ಮಾಡು ನಿನಗೆ ಬೇಕಾದಂತ ಹಣ ಎಲ್ಲ ಕೊಡ್ತೀನಿ ಅಂತ ಲೋಕ ಹೇಳ್ತದೆ. ಮಾಡ್ತೀವಾ? ನನ್ನ ದೇವರೇನ್ ಹೇಳಿದ್ದಾರೆ? ಅದನ್ನ ಮಾಡಬೇಡ, ಭಕ್ತಿ ಮಾಡು. ಭಕ್ತಿ ಮಾಡಿದ್ರೆ ಸಾಕು, ಎಲ್ಲ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ದೋಸ್ ಆಲ್ ವೇಸ್ಟ್ ಥಿಂಗ್ಸ್ ಅಲ್ಲ, ಲೋಕಾನುಸಾರದೆಲ್ಲ ವೇಸ್ಟ್. ಭಕ್ತಿ ಮಾಡೋದು ಬೆಸ್ಟ್. ಭಕ್ತಿ ಮಾಡಿದ್ರೆ ದೇವರು ನಮ್ಮನ್ನ ನಡೆಸ್ತಾರೆ. ಸೊ ರೋಷ ಇರ್ಬೇಕು ಭಕ್ತಿ. ಎಂತ ರೋಷ? ನನ್ಗೇನು ಇಷ್ಟ ಅದನ್ನ ಬಿಟ್ಟೇ ಬಿಡ್ತೀನಿ ಅನ್ನುವಂತ ರೋಷ ಇರ್ಬೇಕು ಅಲ್ಲ. ಕೆಲವು ಸಾರಿ ಹೇಳ್ತಿರ್ತಾರೆ, ಏನೋ ಇಷ್ಟು ಮುಗಿದ್ರು ನಿನಗೆ ನಾಚಿಕೆ ಇಲ್ವಾ, ಮಾನ ಇಲ್ವಾ, ಮರ್ಯಾದೆ ಇಲ್ವಾ ಅಂತ ಬೈತಿರ್ತಾರೆ ನಮ್ಮನ್ನೆಲ್ಲ. ಅವಾಗ ಅದನ್ನ ತೆಗೆದುಕೊಂಡು ಇದೇ ಬಿಡು ನನಗೆ ಹಿಂಗೆ ಎಂತ ಬೈಗಳು ನೋಡಿದೀನಿ ಅಂತ ಒರೆಸ್ಕೊಂಡು ಹೋಗ್ತಿರ್ತೀವಿ ನಾವು ಅಲ್ಲ. ಸೊ ಬೆಟರ್ ರಿಮೂವ್ ಎವ್ರಿಥಿಂಗ್ ಅಲ್ಲ. ಈಗ ನಾವು ವಾಕ್ಯ ಕೇಳ್ತೀವ, ಇದು ಮಾಡ್ಬೇಕಾದ್ರೆ ಮಾಡ್ಬೇಕು, ದೇವರ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೇಕು. ಸ್ವಾಮಿ ಹೇಳಿದ್ರೆ ಸ್ಪಷ್ಟವಾಗಿ, ನೀವು ಈ ಮಾತುಗಳನ್ನ ಕೇಳಿ ಇದನ್ನ ಅನುಸರಿಸಿ ನಡೆದ್ರೆ ಇವೆಲ್ಲ ಆಶೀರ್ವಾದಗಳು ನಿಮಗೆ ಸಿಗುತ್ತವೆ. ದೇವರು ಬ್ಲೆಸ್ ಮಾಡ್ತಾರೆ ಅಂದ್ರೆ ಬ್ಲೆಸ್ ಮಾಡ್ತಾರೆ. ಅದನ್ನ ಪಾಲಿಸಬೇಕಾದದ್ದು ನಾವು ಯಾಜ್ಞೆಗಳು ಪಾಲಿಸಬೇಕು, ಈ ವಾಕ್ಯಗಳನ್ನ ಪಾಲಿಸಕ್ಕೆ ಯಾಕೆ ನಮ್ಗೆ ಆಗ್ತಾ ಇಲ್ಲ? ಬಿಕಾಸ್ ಮನಸ್ಸು ಅನ್ನುವಂಥದ್ದು ನಾವೆಲ್ಲೋ ಇಟ್ಟಿವಿ. ಎಲ್ಲೋ ಇಟ್ಟಂತ ಮನಸ್ಸು ಇಲ್ಲಿ ದೇವರ ತಗೊಂಡ್ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ರೋಷ ಹೆಂಗಿರ್ಬೇಕು ಗೊತ್ತಾ? ಮನಸ್ಸು ಕೂಡಿಕೊಂಡಿರ್ಬೇಕು, ಮನಸ್ಸು ತುಂಬಿಕೊಂಡಿರ್ಬೇಕು. ನೀನು ಒಂದ್ ವೇಳೆ ರೋಷ ತುಂಬಿಸ್ಕೊಂಡು ನಿನ್ನ ಜೀವಿತ ಬದಲಾವಣೆ ಮಾಡ್ಕೊಂಡ್ರೆ ನಿನ್ ಕೈಯಿಂದ ನಿನ್ನ ಕುಟುಂಬ ಬದಲಾವಣೆ ಮಾಡ್ಕೊಳ್ಳುವಂತ ಶಕ್ತಿ ಕೊಡ್ತಾರೆ. ಆಮೆನ್. ಖಂಡಿತ. ಯಾಕಂದ್ರೆ ನೀನು ಆ ಮಾರ್ಗದಲ್ಲಿ ನಡೆದಿರುವುದರಿಂದ ಎಂತ ರೋಷ ಬರುತ್ತೆ ನೋಡಿ. ಐ ಮೇ ಸೇ ಯು, ಐ ಹ್ಯಾವ್ ಟು ಟೆಲ್ ಯು, ನಾನು ಹೇಳಲೇಬೇಕು ನಿಮ್ಗೆ. ಅಬ್ರಾಮ್ ಈಸಾಕನನ್ನ ಮೊರಿಯ ಬೆಟ್ಟಕ್ಕೆ ಕರ್ಕೊಂಡು ಹೋಗುವಾಗ ಮಾತನಾಡ್ತಾರಲ್ಲ, ಕುರಿ ನೋಡಿ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಯಜ್ಞಕ್ಕೆ ಬೇಕಾದ ಕುರಿ ಎಲ್ಲಿದೆ? ದೇವರು ಒದಗಿಸ್ತಾರೆ. ಆ ಟೈಮಲ್ಲೂ ಕೂಡ ನಾನು ಅಂದ್ಕೊಳ್ತೀನಿ, ಅಬ್ರಾಹ್ಮನಿಗೆ ಒಂದು ರೋಷ ಏನು ಗೊತ್ತಾ? ನಾನು ಭಕ್ತಿ ಮಾಡ್ತಾ ಇದ್ದೀನಿ, ಮೈ ಗಾಡ್ ಸೇ ಐ ಹ್ಯಾವ್ ಟು ಡೂ ಇಟ್ ಡೆಫಿನೆಟ್, ಬಟ್ ಹಿ ನೋಸ್ ದಟ್ ಗಾಡ್ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ಹೆಲ್ಪ್ ಅಲ್ಲ, ಕೊಡ್ತಾರೆ. ಆ ಟೈಮಲ್ಲಿ ದೇವರು ಇನ್ನೊಂದು ಮಗನನ್ನು ಒಪ್ಪಿಸಿ ಇದ್ ಮಾಡ್ಬೇಕು, ಹೋಮ ಮಾಡುವ ಬಲಿ ಕೊಡ್ಬೇಕಾದ ಟೈಮ್ ದೇವರು ಹೇಳ್ತಾರೆ, ಅಬ್ರಾಮ್ ಸ್ಟಾಪ್ ದೇರ್, ನಿಲ್ಲಿಸಲಿ. ಎಂತ ಮಾರ್ಗ ತೋರಿಸಿದ್ರೆ ದೇವರು. ಮಗನಿಗೆ ರೋಷವನ್ನ ಬರ್ತದೆ. ಮಗ ದಟ್ ಸೇಮ್ ಸ್ಪಿರಿಟ್ ಗೋಸ್ ಟು ಫ್ರಮ್ ಫಾದರ್ ಟು ಸನ್, ದಟ್ ಸನ್ ಟು ಅಗೇನ್ ಇಟ್ ಗೋಸ್ ಟು ಇಸ್ ಜನರೇಷನ್ ಅಲ್ವಾ. ಅದಕ್ಕೆ ನಾವು ಹೇಳಿದ ಆನ್ಸೆಸ್ಟರ್ಸ್ ನೋಡಿ ಕಲ್ತ್ಕೋಬೇಕು. ನಮ್ಮ ಪೂರ್ವಿಕರು ಹಿಂಗೆ ಭಕ್ತಿಯಲ್ಲಿದ್ರು. ನಮ್ಮ ರೋಷ ಚೆನ್ನಾಗಿರ್ಬೇಕ್ರಿ. ವೈರಾಗ್ಯವಾಗಿ ಭಕ್ತಿಗೆ ಬಂದಾಗ ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇವತ್ತು ನಾನು ವಾಕ್ಯದಲ್ಲಿ ಬೆಳೀತಾ ಇದ್ದೀನಿ, ಇವತ್ತು ದೇವ್ರನ್ನ ಆರಾಧನೆ ಮಾಡಿ ಬದುಕ್ತಾ ಇದ್ದೀನಿ, ಹೇಗೆ ನಾನು ಬದುಕು ಅಂತ ಪ್ರಶ್ನೆನೇ ಬೇಡ. ಇವತ್ತು ನೀನು ಬದುಕ್ತಾ ಇದೀಯಾ?
ನಾಳೆ ನಿನಗೆ ಬೆಟರ್ ಆಗಿರುವಂತ ಭವಿಷ್ಯ ದೇವರು ಕೊಡ್ತಾರೆ. ಟುಮಾರೋ ವಿಲ್ ಬಿ ಯುವರ್ಸ್. Who knows, maybe today itself God may wants to give. ಈ ಟೈಮಲ್ಲಿ ಕೊಡಬಹುದಾದ್ರೆ ಕೊಡಬಹುದು ಆತನ, ಬಿಕಾಸ್ ಇಸ್ ವಿಲ್ ಅಲ್ವಾ, ಆತನ ಕೊಡ್ತಾರೆ ಅಲ್ವಾ. ಮೇ ಬಿ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಪ್ರೇಯರ್ ಮಾಡಿ ದೇವ್ರ ಕಾರ್ಯ ನೋಡ್ಬೇಕಂತ ಅನ್ಕೊಂಡಿದೀವಿ, ಆದ್ರೆ ಯಾರಾದ್ರೂ ಹೇಳ್ತಾರೆ ಯಾವಾಗ್ರಿ ಇಷ್ಟು ಪ್ರೇಯರ್ ಮಾಡ್ತಾರೆ, ಯಾವಾಗ ಇದು ಮಾಡ್ತಾರ್ರಿ ದೇವ್ರು, ಯಾವಾಗ ಕೊಡ್ತಾರ್ರಿ, ಯಾವಾಗ ಸಹಾಯ ಮಾಡ್ತಾರೆ ಅಂತ ನಿಮ್ಗೆ ಡಿಸ್ಟರ್ಬ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಹೇಳ್ರಿ ಇವತ್ತು ನಾವು ಪ್ರೇಯರ್ ಮಾಡ್ತೀವಿ, ದೇವ್ರು ಅಂದ್ಕೊಂಡ್ರೆ ಇವತ್ತೇ ಕೊಡ್ಬೋದು, ನಾಳೆ ಕೊಡ್ಬೋದು, ನಂಬಿಕೆಯಿಂದ ಇರುವಂತ ಮಾತಾಡುವಂತ ಧೈರ್ಯಸ್ಥಾನ ಇರ್ಬೇಕಂದ್ರೆ ನೀವು ಹೇಳ್ಕೊಳ್ರಿ ಮನೆಯಲ್ಲಿ. ಅದೊಂದು ಪೌರುಷ, ಅದೊಂದು ರೋಷ ಅಲ್ಲ. ಇವತ್ತು ಭಕ್ತಿಯಲ್ಲಿ ಬೆಳಿಬೇಕು ಅನ್ನುವಂಥ ಒಂದು ತೀರ್ಮಾನ ನಮಗೆ ಇದ್ರೆ ಅದು ನಮ್ಮನ್ನ ದೇವರಲ್ಲಿ ಎಷ್ಟಾದ್ರೂ ಬೆಳೆಸ್ತದ, ಎಷ್ಟು ಎತ್ತರಕ್ಕಾದ್ರೂ ಬೆಳೆಸ್ತದೆ ಅಲ್ವಾ. ಸೊ ನಾವ್ ಎಷ್ಟು ಮೇಲೆ ಇದೀವಿ ಅನ್ನುವಂಥದ್ದು ದುಡ್ಡು ಡಿಪೆಂಡ್ ಮಾಡಲ್ಲ, ಎಷ್ಟು ಮೇಲೆ ಇದೀವಿ ಅನ್ನುವಂಥದ್ದು ಭಕ್ತಿ ಡಿಫೈನ್ ಮಾಡ್ತದೆ. ದ ಡೆಫಿನೇಷನ್ ಆಫ್ ಯುವರ್ ಲೈಫ್ ವೆನ್ ಸಮ್ವನ್ ವಿಲ್ ಸಿ ಯುವರ್ ಲೈಫ್ ಇನ್ ಫೇತ್ ಅಲ್ವಾ. ಅಂಡ್ ಯು ಬೆಟರ್ ನಂಬಿಕೆಯಲ್ಲಿ ಗಟ್ಟಿಯಾಗಿದೆ, ನನ್ನ ಲೈಫೇ ನಂಬಿಕೆ ಅನುಗುಣವಾಗಿದೆ, ಅಷ್ಟು ರೋಷ ಇದೆ ಅಲ್ಲ. ಎಂದೇ ಪರಿಸ್ಥಿತಿ ಬಂದ್ರು ಕೂಡ ನನ್ನ ದೇವರನ್ನ ಬಿಡಲ್ಲ. ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ನಾವು ಬಿಟ್ಟಿರ್ಬೇಕ್ರಿ. ಯಾಕಂದ್ರೆ ನಮ್ಮನ್ನ ಕರೆದ ದೇವರು ಅಷ್ಟು ನಂಬಿಗಸ್ತನಾಗಿದ್ದಾನೆ. ಅನೇಕ ಸಾರಿ ನಾವು ನಂಬಿಗಸ್ತರಲ್ಲದ ಪಕ್ಷದಲ್ಲಿ ದೇವರು ನಂಬಿಗಸ್ತ, ಯೋಗ್ಯರಲ್ಲದ ಪಕ್ಷದಲ್ಲಿ ದೇವರು ಯೋಗ್ಯನು, ಅಪವಿತ್ರರಾಗಿರುವಾಗ ದೇವರು ಪವಿತ್ರನು, ನಾನು ಕ್ಷಮಿಸಲಿಕ್ಕೆ ಯೋಗ್ಯನ ಅಲ್ಲ, ದೇವರು ಕ್ಷಮಿಸಿ ನಮ್ಮ ನಡೆಸಿದನು ಅಲ್ವಾ. ನಾವ್ ಯಾಕೆ ರೋಷದಿಂದ ತುಂಬಾರ್ದು ಅಲ್ಲ. ಅದಕ್ಕೆ ಕೆಲವು ಸಾರಿ ಹೇಳ್ತೇವೆ, when you received help from someone, better again be gratitude with him. ಯಾರಿದ್ರೆ ನೀನು ಉಪಕಾರ ಹೊಂದಿಕೊಳ್ಳೋದು, ಉಪಕಾರ ಮಾಡ್ಲಿಕ್ಕೆ ರೆಡಿ ಆಗಿರು ಅಂತ. ಎಷ್ಟು ಉಪಕಾರ ದೇವರಿಂದ ನಾವು ಹೊಂದಿಕೊಂಡಿಲ್ಲ ರೀ. ಈ ಕ್ಷಣ ಈಗಳಿಗೆ ನಾವು ವಾಕ್ಯ ಕೇಳ್ತಾ ಇದೀವಿ, ದೇವರು ಉಪಕಾರ ಮಾಡಿದ್ದಾರೆ. ಯಾವಾಗ್ಲೂ ಮುಗಿಬೇಕಾದ್ರೆ ನಿನ್ ಜೀವಿತ ಇವತ್ತು ವಾಕ್ಯ ಕೇಳ್ತಾ ದೇವರು ಉಪಕಾರ ಮಾಡಿದ್ದಾರೆ. ನಿನ್ ಮನೆ ಯಾವಾಗ್ಲೂ ಮುಗಿಬೇಕು, ಇವತ್ತು ವಾಕ್ಯ ಕೇಳ್ತಾ ಇದ್ರೆ ದೇವರು ಉಪಕಾರ ಮಾಡಿದ್ದಾರೆ. ಯಾವಾಗ ನಿನ್ ಲೈಫ್ ಕಳೆದು ಹೋಗಬಹುದಾಗಿತ್ತು, ಈ ಲೋಕದಲ್ಲಿ ಮುಳುಗ್ಬಿಟ್ಟು ದೇವರು ಉಪಕಾರ ಮಾಡಿ ನಿಲ್ಲಿಸಿದ್ದಾರೆ. ವೈ ಕಾಂಟ್ ಯು ಡೂ ಸಮಥಿಂಗ್ ಫಾರ್ ದ ಗ್ಲೋರಿ ಆಫ್ ಗಾಡ್? ದೇವರ ಮನೆಗಾಗಿ ಏನಾದ್ರೂ ನೀನು ಮಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ? ಆಗುತ್ತಲ್ವಾ? ಒಪ್ಪಿಸ್ಕೊಡೋ ಜೀವಿತ ಬೇಕು. ಆಮೆನ್. ಒಪ್ಪಿಸ್ಕೊಡೋ ಜೀವಿತ, ರೋಷ ಇರಬೇಕು. ರೋಷ 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 ರೋಷ. ದಾವೀದನ ಮಾತು ಹೇಳ್ತಾರೆ, ದೇವ್ರಿಗೆ ಸ್ತೋತ್ರ. ಸುನ್ನತೆ ಇಲ್ಲದ ನೀನು, ಸುನ್ನತಿ ಇಲ್ಲದ ನೀನು. ಗಮನಿಸ್ರಿ ಎಂತ ಮಾತು. ಆ ಫಿಲಿಸ್ಟಿಯರ್ ಗೋಲಿಯಾತನಿಗೆ ಹೇಳ್ತಾರೆ, ನಾ ದೇವರಾದ ಯೆಹೋವನಿಗೆ ಹೀಯಾಳಿಸುವುದಕ್ಕೆ ಎಷ್ಟು ತನ್ನ ದೇವರಲ್ಲಿ ರೋಷ. ಎಸ್, ಐ ಆಮ್ ಫಾರ್ ಮೈ ಗಾಡ್ ಅಂಡ್ ಆಫ್ಟರ್ ಆಲ್ ಯು ಆರ್ ಎ ಫೀಬಲ್ ಪರ್ಸನ್. ಫೀಬಲ್, ಬಹಳ ಆಫ್ಟರ್ ಆಲ್ ಬಲಹೀನವಾದ ವ್ಯಕ್ತಿ ನೀನು ಏನು ಅಲ್ಲ ಅಂತವನು ಯಾಕೆ ಹೀಯಾಳಿಸ್ತೀಯಾ? ಗಮನಿಸಿರಿ, ಇಸ್ರಾಯೇಲರ ವಿರುದ್ಧವಾಗಿ ಫಿಲಿಸ್ಟಿಯರ್ ಇದ್ದಾರೆ, ಗೋಲಿಯಾತ್ ನಿಂತವ್ರೆ. ದಾವೀದನು ದೇವರ ಪಕ್ಷವಾಗಿದ್ರು, ದೇವರು ದಾವೀದನ ಪಕ್ಷವಾಗಿದ್ದಾನೆ. ಆಮೇಲೆ ದೇವರಿಗಾಗಿ ರೋಷವಾಗಿರ್ತೀಯಾ ಸಹೋದರ ಸಹೋದರಿ? ನಿನ್ನ ಪಕ್ಷವಾಗಿ ದೇವರು ಇರ್ತಾರೆ. ಥ್ಯಾಂಕ್ ಯು ಜೀಸಸ್. ನಿನ್ನ ಪಕ್ಷವಾಗಿ ದೇವರು ಇರ್ತಾರೆ. ಬೇರೆ ಎವರ್ ಯು ಆರ್, ಮೇ ಬಿ ಸಭೆಯಲ್ಲಿ ಇದು ವಾಕ್ಯ ಕೇಳ್ತಾ ಇದೆಯಾ, ಎಲ್ಲಿದ್ದು ವಾಕ್ಯ ಕೇಳ್ತಾ ಇದೆಯಾ, ದೇವ್ರು ನಿನ್ನ ಪಕ್ಷವಾಗಿರ್ತಾರೆ. ನಿನಗೋಸ್ಕರವಾಗಿ ಆತನ ಇರೋದು. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನು ಇವತ್ತು ನಿಮಗೋಸ್ಕರ ಯುದ್ಧ ಮಾಡ್ತಾನೆ ಅಂತ. ಆಮೆನ್. ನಾವೇನ್ ಮಾಡ್ಬೇಕು ಅಂದ್ರೆ ಕರ್ತನಿಗೆ ಒಪ್ಪಿಸುವಾಗ ಪ್ರಿಯರೇ, ದೇವರ ಒಂದು ಪ್ರಸನ್ನತೆಯಲ್ಲಿ ಬೆಳಬೇಕು, ರೋಷ ತುಂಬಿದವರಾಗಿ ಸಾಗ್ಬೇಕು. ಹಿಂಗೆ ಏನೋ ಬದುಕೋಣ ಬಿಡು, ಸಾಗಿಸೋಣ ಬಿಡು, ಲೈಫ್ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಬಿಡು ಅನ್ನುವಂಥ ಮಾತುಗಳು ಬೇಡ. ಇನ್ಮೇಲೆ ಕರ್ತನು ತಾನೇ ನಮ್ಮನ್ನ ಆಶೀರ್ವಾದ ಮಾಡ್ಲಿ. ನಾನು ನಿಮ್ಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ. ನಾವುಗಳು ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳಿದ್ರೆ ನಮಗೆ ತಿಳಿಸ್ರಿ ಏನ್ರಿ, ನಾವು ನಿಮ್ಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ. ಎಲ್ಲರೂ ಕೂಡ ಕರ್ತನ ಸಮ್ಮುಖದಲ್ಲಿ ಏಕೀಭವಿಸೋಣ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ. ತಂದೆ, ಇವತ್ತು ವಾಕ್ಯಗಳನ್ನೇ ಕೇಳಿದ ದೇವರೇ ಸ್ವಾಮಿ, ನಮ್ಮ ಜೀವಿತದಲ್ಲಿ ದೇವ ಭಕ್ತಿ ನಿಮಿತ್ತವಾಗಿ ರೋಷ ಇರಬೇಕಪ್ಪ. ಆ ರೀತಿ ನಾವು ಜೀವಿಸಲು, ಬದುಕಲು ಕೃಪೆ ತೋರಿಸು, ಬೆಳೆಸಿ ನಡೆಸಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್.